ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯ ಶಕ್ತಿ ದೇವತೆ ಶ್ರೀ ಜಾಲಾರಿ ಸಪಲಮ್ಮ 28ನೇ ವರ್ಷದ ಕರಗ ಮಹೋತ್ಸವ ಸಂಭ್ರಮದಿಂದ ನೆರವೇರಿತು. 3 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವಕ್ಕೆ ತಾಲೂಕಿನಾದ್ಯಂತ ಸಾವಿರಾರು ಭಕ್ತರು ಹರಿದು ಬಂದಿದ್ದರು. ಆಂಧ್ರಪ್ರದೇಶದ ರಾಮಕುಪ್ಪಂನ ಕರಗಧಾರಿ ಬಾಲಾಜಿ ಹೂವಿನ ಕರಗ ಹೊತ್ತು ಪಟ್ಟಣದ 11 ವಾರ್ಡ್ಗಳು ಸೇರಿದಂತೆ ಹಳೆ ಗುಡಿಬಂಡೆ ಹಾಗೂ ನಿಚ್ಚನಬಂಡಹಳ್ಳಿ ಗ್ರಾಮಗಳಲ್ಲಿ ಸಂಚರಿಸಿದರು. ಇಡೀ ರಾತ್ರಿ ಸತತವಾಗಿ ನಗುಮುಖದಿಂದಲೇ ಅವರು ಪ್ರದರ್ಶಿಸಿದ ನಾಗಿಣಿ ನೃತ್ಯ, ಮಂಡಿಯೂರಿ ಮಾಡಿದ ಸಾಹಸಮಯ ಭಂಗಿಗಳು ಹಾಗೂ ವಾದ್ಯಗೋಷ್ಠಿಗೆ ತಕ್ಕಂತೆ ನೀಡಿದ ನರ್ತನ ಭಕ್ತರ ಮನ ಗೆದ್ದಿತು. ಮಂಗಳವಾರ ರಾತ್ರಿ ಹಸಿ ಕರಗ ಹಾಗೂ ಮಧ್ಯಾಹ್ನ ತಂಬಿಟ್ಟು ದೀಪೋತ್ಸವದೊಂದಿಗೆ ಚಾಲನೆ ಸಿಕ್ಕಿತು. ಬುಧವಾರ ರಾತ್ರಿ ನಡೆದ ಹೂವಿನ ಕರಗಕ್ಕೆ ದೇವಾಲಯದ ಧರ್ಮದರ್ಶಿ ಶ್ರೀನಿವಾಸ ಸ್ವಾಮಿ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ದೇವಿಯ ಸನ್ನಿಧಿಯಲ್ಲಿ ವಿಶೇಷ ಹೂವಿನ ಅಲಂಕಾರ ಹಾಗೂ ಮಂಗಳಾರತಿ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನಡೆದವು. ಉತ್ಸವಕ್ಕೆ ಮೆರುಗು ನೀಡುವಂತೆ ಗಾರುಡಿ ಗೊಂಬೆ, ಕೀಲು ಕುದುರೆ, ಯಕ್ಷಗಾನ ನೃತ್ಯ ಹಾಗೂ ವಿವಿಧ ವಾದ್ಯಗೋಷ್ಠಿಗಳು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಜನರನ್ನು ರಂಜಿಸಿದವು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.